ಏನು ಒಂದು ಸಮುದಾಯದ ಸುಮಾರು 7,500 ಎಕರೆ ಭೂಮಿಯನ್ನು ವಶಕ್ಕೆ ಪಡ್ಕೊಳ್ಳೋದಕ್ಕೆ ಸರ್ಕಾರ ಏನು ಕೆಲವು ಸರ್ವೆ ನಂಬರ್ಗಳ ಬಗ್ಗೆ ನೋಟಿಫೈ ಮಾಡಿದ್ದಾರೆ. ಅದರ ಬಗ್ಗೆ ಈಗಾಗಲೇ ಕಳೆದ 1 ತಿಂಗಳಿಗಿಂತ ಹೆಚ್ಚಾಗಿ ಅಲ್ಲಿಯ ರೈತರುಗಳ ಸಮಸ್ಯೆಯನ್ನು ಸರ್ಕಾರದ ಗಮನಕ್ಕೆ ತರಲಿಕ್ಕೆ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಈಗ ಹಲವಾರು ಕಾರ್ಯಕ್ರಮ ನಡೆದಿದೆ. ಸ್ಥಳೀಯ ಮುಖಂಡಗಳು, ಮಾಜಿ ಶಾಸಕರು, ನಮ್ಮ ಪಕ್ಷದ ಅಧ್ಯಕ್ಷರು, ಈ ಎಲ್ಲ ಮುಖಂಡಗಳು ಸೇರಿ ನಮ್ಮ ರೈತರಿಗೆ ಆಗುವ ಅನ್ಯಾಯದ ಬಗ್ಗೆ ಸುದೀರ್ಘವಾದ ಹೋರಾಟ ಮಾಡಿದ್ದಾರೆ. ಆದರೆ ಮುಖ್ಯಮಂತ್ರಿಗಳು ಕುಮಾರಣ್ಣವರೇ ಮಾಡಿದ ಕಾರ್ಯಕ್ರಮ ನಾನು ಮುಂದುವರಿಸ್ತೀನಿ ಅಂತ ಹೇಳಿ ಸತ್ಯವನ್ನು ಮುಚ್ಚಿಟ್ಟು ಕುಮಾರಸ್ವಾಮಿ ಅವರು ಮಾಡಿದ ಕಾರ್ಯಕ್ರಮ ಇದು ಅಂತ ಹೇಳಿ ನುಡಿಸಿಕೊಳ್ಳುವ ಮಾತನ್ನ ಹೇಳೋ ಪ್ರಯತ್ನ ಮಾಡ್ತಾ ಇದ್ದಾರೆ. ವಾಸ್ತವಾಂಶ ಕುಮಾರಸ್ವಾಮಿ ಅವರ ಕಾಲದಲ್ಲಿ ಏನಾಯಿತು, ಅದಾದಮೇಲೆ ಮುಂದಕ್ಕೆ ಏನೇನು ಕೆಲವು ಘಟನೆಗಳು ನಡೆದಿದ್ದಾವೆ ಎಲ್ಲವನ್ನೂ ಸುದೀರ್ಘವಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ನಮ್ಮ ಮಾಜಿ ಶಾಸಕರು ಮಾತಾಡುವಾಗ ಅವರು ಕೂಡ ಅಲ್ಲಿರ್ತಕ್ಕಂಥ ಸಮಸ್ಯೆ ಬಗ್ಗೆ ಸವಿಸ್ತಾರವಾಗಿ ಮಾತನಾಡಿದ್ದಾರೆ. ಈ ವಿಷಯದಲ್ಲಿ ಕುಮಾರಸ್ವಾಮಿ ಅವರು ಈಗಾಗಲೇ ಈ ವಿಷಯದಲ್ಲಿ ಯಾವುದೇ ಕಾರಣದಿಂದ ಅಲ್ಲಿರ್ತಕ್ಕಂಥ ಸಣ್ಣ ಸಣ್ಣ ರೈತರುಗಳು ಜೀವನ ನಡೆಸಕ್ಕಂಥದಕ್ಕೆ ಅತ್ಯಂತ ಸಂಕಷ್ಟದಲ್ಲಿದ್ದಾರೆ. 1 ಎಕರೆಯಿಂದ 1 ಗುಂಟೆಯಿಂದ 10 ಗುಂಟೆವರೆಗೆ ಭೂಮಿಯನ್ನು ಇಟ್ಕೊಂಡಿರ್ತಕ್ಕಂಥ ಬಹಳ ಜನ ಸಣ್ಣ ರೈತರು ಅದರಲ್ಲಿ ಹಾಲು ಕೊಡುವ ಹಸುಗಳಿಗೆ ಮೇವನ್ನು ಬೆಳೆಸಿ ಹಸುಗಳಿಗೆ ಮೇವನ್ನು ತಿನ್ನಿಸಿ ಅದರಿಂದ ಹಾಲು ಉತ್ಪಾದನೆ ಮಾಡಿ ಸುಮಾರು 6,000 ಲೀಟರ್ ಹಾಲನ್ನು 6 ಲಕ್ಷ ಲೀಟರ್ನ ಹಾಲನ್ನು ಡೈರಿಗೆ ಸಪ್ಲೈ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ 2 ದಿನ ಮಾಜಿ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು ಸ್ಥಳ ಪರಿಶೀಲನೆ ಮಾಡಿ ಇದನ್ನು ಮಾಡಬಾರದು ಅಂತ ಹೇಳಿ ಅವರು ಕೂಡ ಹೇಳಿದ್ದಾರೆ. ಅವರು ಯಾರ ಪರವಾಗಿ ಅಲ್ಲ, ಅಲ್ಲಿರ್ತಕ್ಕಂಥ ಸನ್ನಿವೇಶವನ್ನು ಕಣ್ಣಿಂದ ನೋಡಿ ಆ ಬಡವರು 1 ಗುಂಟೆ 2 ಗುಂಟೆ 5 ಗುಂಟೆ 3 ಗುಂಟೆ
ಇಟ್ಕೊಂಡು ಜೀವನ ಮಾಡತಕ್ಕಂಥ 100ಕ್ಕೆ 90% ಜನ ಏನಿದ್ದಾರೆ ಅವರ ಪರವಾಗಿ 2 ದಿನ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರುಗಳು ಹೋಗಿ ಸ್ಥಳ ಪರಿಶೀಲನೆ ಮಾಡಿ ವಾಸ್ತವಾಂಶನ ಅವರು ಗಮನಿಸಿದ ಮೇಲೆ ಯಾವುದೇ ಕಾರಣದಿಂದ ಈ ಭೂಮಿನ ಅಕ್ವೈರ್ ಮಾಡಬೇಡಿ, ನಿಮ್ಮ ಲೇಔಟ್ ಮಾಡೋದನ್ನು ಕೈ ಬಿಡಿ ಅಂತೇಳಿ ಹೇಳಿದ್ದಾರೆ. ನಾನು ಮುಖ್ಯಮಂತ್ರಿಗಳಿಗೆ ವಿನಯವಾಗಿ ಹೇಳ್ತೇನೆ, ಇದು ನಾವು ಪ್ರಥಮ ಹಂತದಲ್ಲಿದ್ದೇವೆ. ನಾನು ಯಾವುದೇ ಒಂದು ಕಠಿಣವಾದ ನಿಲುವನ್ನು ಅಥವಾ ಶಬ್ದ ಪ್ರಯೋಗ ಮಾಡ್ತಾ ಇಲ್ಲ. ಕುಮಾರಸ್ವಾಮಿಯವರು ಪತ್ರ ಬರೆದಿದ್ದಾರೆ, ಸುದೀರ್ಘವಾಗಿ 4-6 ಸಾರಿ ಅಲ್ಲೇ ರೈತರ ಜೊತೆ ಸೇರಿ ನಮ್ಮ ಪಕ್ಷದ ನಿಲುವೇನು ಅಂತಕ್ಕಂಥದ್ದನ್ನು ಕೂಡ ಹೇಳಿದ್ದಾರೆ. ಈ ಮಧ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯವರು 2 ದಿನ ಅಲ್ಲೇ ಹೋಗಿ ಅವರು ಕೂಡ ಇದನ್ನು ವಿರೋಧ ಮಾಡಿದ್ದಾರೆ. ನಾನು ಈ ಹಿನ್ನೆಲೆಯಲ್ಲಿ ನಿನ್ನೆ ಕುಮಾರಸ್ವಾಮಿಯವರು ಬಾಗಲಕೋಟೆಯಲ್ಲಿ ಏನು ಈ ಒಂದು ಬೆಂಗಳೂರು ಮೈಸೂರು ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ರಸ್ತೆಯ ಒಂದು ಅತ್ಯಂತ ಹೇಯವಾದ ಈ ಒಂದು ರಸ್ತೆ ವಿಷಯದಲ್ಲಿ ಅದರ ಜವಾಬ್ದಾರಿಯನ್ನು ಹೊತ್ತಂತ ಪ್ರಾಜೆಕ್ಟ್ ಪ್ರಮೋಟರ್ ಯಾರಿದ್ದಾರೋ ಅವರು ಏನು ಲೂಟ್ ಮಾಡ್ತಾ ಇದ್ದಾರೆ ಅದರ ಬಗ್ಗೆ ಸುದೀರ್ಘವಾದ ಕಾಗದವನ್ನು ಕುಮಾರಸ್ವಾಮಿಯವರು ಬರೆದು ಬಾಗಲಕೋಟೆಯಲ್ಲಿ ಇದರ ವಿಷಯ ಹೇಳಿದ್ದಾರೆ. ಈ ಮಧ್ಯೆ ನಮ್ಮ ರಾಜ್ಯಪಾಲರು ಒಂದು ಮಾತು ಹೇಳಿದ್ದಾರೆ, ಈ ಬಿಡದಿ ಟೌನ್ಶಿಪ್ ಬಗ್ಗೆ ತೆಗೆದುಕೊಳ್ಳೋ ಜಾಗಕ್ಕೆ ಬದಲಾಗಿ ಏನು ಈಗಾಗಲೇ ಬೆಂಗಳೂರು ಮತ್ತು ಮೈಸೂರಿಗೆ ಕೇಂದ್ರ ಸರ್ಕಾರ 6 ಪಥದ ಕಾಂಕ್ರೀಟ್ ರಸ್ತೆ ಮಾಡಿದ್ದಾರೋ ಆ ಹಿನ್ನೆಲೆಯಲ್ಲಿ ಈ ಒಂದು 1975ರಲ್ಲಿ ಏನು ನನ್ನ ಕಾಲದಲ್ಲಿ MOU ಸೈನ್ ಆಗಿತ್ತು ಅದು ಜೀವಂತ ಉಳಿದಿಲ್ಲ. ಈಗ ಆ ಜಮೀನನ್ನು ಬೇಕಾದರೆ ಇದಕ್ಕೆ ತೆಗೆದುಕೊಂಡು ನಿಮ್ಮ ಲೇಔಟ್ ಬೇಕಾದರೆ ಮಾಡಿಕೊಳ್ಳಿ, ಬಿಡದಿ ಆ ಬಡವರ ಜಮೀನಿಗೆ ಕೈ ಹಾಕಬೇಡಿ ಅಂತ ಹೇಳಿ ನಮ್ಮ ರಾಜ್ಯದ ಗವರ್ನರ್ ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ಈ ವಿಷಯ ಗೊತ್ತಿಲ್ಲ ಅಂತ ಹೇಳಿ ಯಾರಾದರೂ ತಿಳ್ಕೊಂಡ್ರೆ ನಾವು ನಮ್ಮನ್ನೇ ನಾವು ವಂಚನೆ ಮಾಡಿಕೊಂಡಂಗಾಗುತ್ತೆ. ಇದು ಸುಮಾರು 27-28 ವರ್ಷದಿಂದ ಇದೊಂದು ದಂಧೆ ನಡೀತಾ ಇದೆ. ನಾನು ಈ ಸಂದರ್ಭದಲ್ಲಿ ಬಹಳ ನೋವಿಂದ ಹೇಳ್ತೇನೆ, ನಮ್ಮ ಕಾಂಗ್ರೆಸ್ ಮುಖಂಡರುಗಳು ರಾಜ್ಯಾಂಗದ ಬಗ್ಗೆ ಮಾತನಾಡ್ತಾರೆ, ನ್ಯಾಯಾಂಗದ ಬಗ್ಗೆ ಮಾತನಾಡ್ತಾರೆ, ಅಂಬೇಡ್ಕರ್ ಅವ್ರ ಬಗ್ಗೆ ಮಾತನಾಡ್ತಾರೆ. ಅಂಬೇಡ್ಕರ್ ಅವರು ಈ ದೇಶದ ಒಂದು ನಮ್ಮ ಸಂವಿಧಾನವನ್ನು ರಚನೆ ಮಾಡತಕ್ಕಂತಹದ್ದಲ್ಲಿ ಮುಖ್ಯ ಅಧ್ಯಕ್ಷರಾಗಿ ಜವಾಬ್ದಾರಿ ಹೊತ್ತಿದ್ರು.
ಅದು ಈ ದೇಶಕ್ಕೆ ಬಂದ ಮಾರ್ಗದರ್ಶನ. ನ್ಯಾಯಾಂಗ ಹೆಂಗೆ ನಡ್ಕೊಳ್ಬೇಕು, ಕಾರ್ಯಾಂಗ ಹೆಂಗೆ ನಡ್ಕೊಳ್ಬೇಕು, ಶಾಸಕಾಂಗ ಹೆಂಗೆ ನಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಇವತ್ತು ಅವರು ಈ 3 ವಿಭಾಗಗಳ ಬಗ್ಗೆ ಅವರ ಜವಾಬ್ದಾರಿಗಳೇನು ಅಂತ ಹೇಳಿದ್ದಾರೆ. ಈಗ ಈ ಒಂದು ಯೋಜನೆಯ ಬಗ್ಗೆ ಹೈಕೋರ್ಟ್ ಆಗಲಿ ಸುಪ್ರೀಂ ಕೋರ್ಟ್ ಆಗಲಿ ಕೊಟ್ಟಿರ್ತಕ್ಕಂಥ ತೀರ್ಮಾನಗಳನ್ನು ಅನುಷ್ಠಾನಕ್ಕೆ ತರತಕ್ಕಂಥ ಜವಾಬ್ದಾರಿ ಕಾರ್ಯಾಂಗದ್ದು. ಕಾರ್ಯಾಂಗ ಏನಾದರೂ ಅದರ ಬಗ್ಗೆ ಅಸಡ್ಡೆ ತೋರಿಸಿದ್ರೆ ಶಾಸಕಾಂಗ ಸಭೆಯಲ್ಲಿ ಅತ್ಯಂತ ನುರಿತವರಿದ್ದಾರೆ, ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ, ಮಾಜಿ ಮಂತ್ರಿಗಳಿದ್ದಾರೆ, ಹಾಲಿ ಮಂತ್ರಿಗಳಿದ್ದಾರೆ. ಈ ಒಂದು ವಿಷಯದ ಬಗ್ಗೆ ಸಾಕಷ್ಟು ಹಿಂದೆ ಇಡೀ ಶಾಸನಸಭೆ